ನಮ್ಮ ಅಂಟ ಮಂದಿರು ಮೊಬೈಲ್ದಾಗ ಇಟ್ಟು ಆಳವಾಗಿ ಇಳ್ದಿದ್ರು ಅವರು. ಹೌದು. ಮೊಬೈಲ್ದಾಗ ಇಟ್ಟು ಆಳವಾಗಿ ಇಳ್ದಿದ್ರು ಅವರು. ಹೌದು. 20-30 ಸಾವಿರ ರೂಪಾಯಿದ ಒಂದು ಮೊಬೈಲ್ ತಂದಿರ್ತಾರ. ತಂದಿರ್ತಾರಲ್ಲ, ಖರೆ ಅದಕ್ಕೆ ಸೇಫ್ಟಿ ಒಂದು ಹಾಕ್ತಾರೆ, ಗುರ್ತೈತೇನ? ಏನೋ ಸೀಮ ಇಲ್ಲ ಸೇಮ್ 20-30 ಸಾವಿರ ರೂಪಾಯಿ ಕೊಟ್ಟು ಫೋನ್ ತಂದ್ರು ಸಹಿತ ಅದಕ್ಕೊಂದು ಏನ್ ಮಾಡ್ತಾರ, 100 ರೂಪಾಯಿ ಕೊಟ್ಟು ಒಂದು ಮ್ಯಾಕ್ ಕಾಜ್ ಹಾಕ್ತಾರ. ಗ್ಲಾಸ್ ಅದು ಸೀಮತ್ತು ಯಾಕೆ ಹಾಕ್ತಾರ ಗೋಪಾಲ? ತಲೆ ಬಿದ್ರು ಏನ್ ಆಗಬಾರ್ದತ್ ಹೇಳ್ರಿ. ಆಗಬಾರ್ದತ್ ಹೇಳಿ. ಹೌದು. ಖರೆ 4.5 ಲಕ್ಷದ 3 ಲಕ್ಷದ್ದು ರಾಯಲ್ ಎನ್ಫೀಲ್ಡ್ ಗಾಡಿ ತಂದು ರೋಡ್ ಮ್ಯಾಗ ಹೋಗ್ತಿರ್ತಿರ್ಲಿಲ್ಲ, ಇದಕ್ಕೆ ಏನಾದ್ರು ಕಾಜದ ಹಾಕಿರಿ ನೀವು? ಇಲ್ಲ, ಮನುಷ್ಯ ಇಲ್ಲ. ಗೋರ್ಮೆಂಟ್ ಅವ್ರು ಯಾಕೆ ಆಜ್ಞೆ ಮಾಡ್ಯಾರ, ಇದಕ್ಕೆ ಎಲಿಮೆಂಟ್ ಹಾಕೇ ನೀವು ಹೊಡಿಬೇಕು, ಇಲ್ಲ ಅಂದ್ರೆ ಅಲಾವಿಲ್ಲ ಅಂತ ಯಾಕೆ ಮಾಡ್ಯಾರ? ಹೌದು. 20 ಸಾವಿರ ರೂಪಾಯಿ ಕಿಮ್ಮತ್ತಿನ ಮೊಬೈಲ್ ಮ್ಯಾಗ ಬರೀ 100 ರೂಪಾಯಿದ ಒಂದು ಗ್ಲಾಸ್ ಹಾಕಾಕ ಇಟ್ಟು ಶನಿತಾನ ಮಾಡ್ತೀರಿ. ಇದು ತಿಳುವಳಿಕೆ ಐತಲ್ಲ, ಈ ಮೊಬೈಲ್ ಹೊಡೆದಿತ್ತನ್ನುವಂತ ನಿಮ್ಮಲ್ಲಿ ಅರಿವು ಯಾಕೆ ಬರೋದಿಲ್ಲ ಅಂತ ನಾ ಕೇಳ್ತೀನಿ. ಹೌದ್ರಿಪ್ಪ, ಹೌದು. ಇನ್ನು ಹಾಕೋತೀವಿ ನಾವು ಎಲಿಮೆಂಟ್ ಹಾಕೋದ್ರಿಂದ ನಮ್ದು ಬೋತಾಲ್ ಎಳಗ್ತದ, ಬೋತಾಲ್ ಎಳಗ್ತತ್ರಿ, ನಮ್ದು ಮುಖ ಹಾಳಾಗ್ತದ ಅಂತ ನಾವು ತಿಳ್ಕೊಂಡಿವಿ. ಹೊರತಾಗಿ ಬೀಳಬಾರ್ದು ಏಟು ತಲೆಗೆ ಬಿತ್ತು ಅಂತಂದ್ರೆ ನೀ ಎಷ್ಟು ಕೋಟಿ ಕೊಟ್ಟರೆ ನಮ್ಮ ಶರೀರ ಸಿಗ್ತದಪ್ಪ. ಅಲ್ಲೇನ್ ಸಿಗತ್ರಿ? ಟಂಕ್ ಟಂಕ್ ನಂಗ ಹೋಗೋದ್ರಲ್ಲ. ಡಾಕ್ಟರ್ ಹೇಳ್ತಾನ, ಕೈಕಾಲು ಮುರಿಲಿ, ಅವಯವಗಳೆಲ್ಲ ಹಾಳಾಗಿ ಹೋಗ್ಲಿ, ನಿನ್ನ ತಲೆ ಒಂದು ಸುದ್ದ ಇಟ್ಕೊಂಡು ಬಂದ್ ಅಂದ್ರೆ ನಿನ್ನ ಗೊಬ್ಬರ ಚೀಲ ಹಾಕಿ ಕಟ್ಕೊಂಡು ಬಂದ್ರು ಸಹಿತ ನಿನ್ನ ಶುದ್ಧ ಮಾಡ್ತೀನಿ ಅಂತ ಡಾಕ್ಟರ್ ಹೇಳ್ತಾನೆ. ಕೋಟ್ಯಾನು ಕೋಟಿ ರೂಪಾಯಿ ಕೇಳಿ ತುಂಬುದು ಒಳ್ಳೇದಲ್ಲ, ಬರೀ 500 ರೂಪಾಯಿ ಒಂದು ಎಲಿಮೆಂಟ್ ಹಾಕೋದು ಅಂದ್ರೆ ನಮ್ಮ ಶರೀರ ಶುದ್ಧ ಆಗಿಲ್ಲ. ಉಳಿದಿತ್ತಲ್ರಿಪ್ಪ. ಹಂಗ ಜ್ಞಾನಿಗಳ ಹಿಂದಿನ 12ನೇ ಶತಮಾನದಾಗ ಹೇಳ್ತಾರ, ಮಲ್ಲಿಕಾರ್ಜುನ ಎಲ್ಲಿದಾನ ಅಂತಂದ್ರ ಆಗಿನ ಕಾಲದಾಗ ನಮ್ಮ ಮೌಗಳು ತುರ್ಬಾ ಕಟ್ತಿದ್ರಲ್ಲ, ಅದೇ ಪಶ್ಚಿಮ ಚಕ್ರದ ಜಾಗ, ಅಲ್ಲೇ ಪರಮಾತ್ಮ ಇರ್ತಾನ. ಇವತ್ತ ಕುಂಬಾರಿ ಮತ್ತು ಹಲ್ಲೋರ 2 ಮೇಳ ಕರೆಸ್ರಿ. ಕರ್ಸ್ಯಾರಲ್ರಿಪ್ಪ. ಕರೆಸಿ ಕಮಿಟಿ ಅವರು 2 ವಿಷಯ ಇಟ್ರಿ, ಮತ್ತು ಅಳಗಿ ಪಿಂಟು ಮಾಸ್ತರ್ 2 ವಿಷಯ ಇಟ್ಟಾನ. ಏನೇನು ವಿಷಯ ನಿಮ್ಮೆಲ್ಲರಿಗೂ ಗುರ್ತೈತಿ, ಈಗ ಗೊತ್ತದಲ್ರಿಪ್ಪ. ಸಿಗೋ ಮಾತಾಡ್ಬೇಡ್ರಿ. 4 ವಿಷಯ ಇಟ್ಟಾರ ಇಲ್ಲಿ. 4 ಇಟ್ಟಾರಲ್ರಿಪ್ಪ. 4 ನಡ್ಸ್ಕೊಂಡು ಹೋಗ್ರಿ ಅಂತ ಕಮಿಟಿ ಅವರು ಹೇಳ್ಯಾರ. ಇವ್ ಪಿಂಟು ಮಾಸ್ತರು ಹೇಳ್ಯಾನ. ಹೌದು. ಪಿಂಟು ಮಾಸ್ತರ್ ವಿಷಯ ಏನಿಟ್ಟಾನ, ಶರಣರು ಮತ್ತು ಸಂತರು. ಶರಣರ ಪಾಲ ಹಿಡಿದು ನಾ ಮಾತಾಡಿನಿ, ಸಂತರ ಪಾಲ ಹಿಡಿದು ನಾವು ಮಾತಾಡ್ಬೇಕಾಗಿತ್ತು. ಅವ ಏನ್ ಮಾಡಿದ ಅಂತಂದ್ರ, ಸಂತರ ಪಾಲ ಹಿಡ್ಕೊಂಡು ಪಾಂಡುರಂಗದ, ರುಕ್ಮಾಬಾಯಿದ, ದಾಮೋಜಿ ಪಂತಂದ ಮಾತಾಡತ್ತಿದ್ದ. ಅದ ಮಂಗಳವೇಡ ದಾಟಿ ಗೋಪಾಲಪುರ ಸೆನೆಕ್ ಹೋಗ್ಬಿಡ್ದ, ಎತ್ಕೊಳ್ ಕಾಲ್ ಹರಿದ್ರ ಅವ್ರು. ಎತ್ಕೊಳ್ ಗಣದುವಾಗ ಪಂಡ್ರಾಪುರಕ್ಕೆ ಹೋಗಿ ಮುಟ್ಲಿಲ್ಲ ಅದು ಸಂತರ ಬಂಡಿ. ಹೌದು. ಇದು ಅರ್ಧಕ್ ನಿತ್ಯ ವಿಷಯ. ಇನ್ನ ಪಾದ ಮತ್ತು ಹಸ್ತ ಕಮಿಟಿ ಅವ್ರ ವಿಷಯ ಇಟ್ರು. ಅದನ್ನು ಇಟ್ಟಾರ್ಲೆ. ಪಾದದ ಪಾಲನ ಹಿಡಿದು ಮಾತಾಡ್ನಿ. ಹೌದು. ಹಸ್ತದ ಪಾಲ ಪಿಂಟು ಮಾಸ್ತರ್ ಮಾತಾಡಿದ, ನೀವೆಲ್ಲ ಕೇಳ್ರಿ. ಅವ್ ಮಾಸಿದ ಹಾಡುವಾಗ ಅರ್ಧಾಕ ನಿಲ್ಲಿಸಿ ಬಂದು ನಮ್ಮ ಮಗುಗಳಿಗೆ ದೇವ್ ಬರಬಾರ್ದು ಬಂತರ, ದೇವ್ರು ಬರಬಾರ್ದು ಬತ್ತಂದ್ರೆ ಏನ್ ಹೇಳತ್ತೇಳಿ ಡೈಲಾಗ್ ಮಾಡಿದ. ಗಂಡು ಮಕ್ಕಳೇನು ಸುದ್ದದ ಮಕ್ಕಳದಾರ ತಿಳ್ಕೊಂಡದೇನು? ಹೆಣ್ಮಕ್ಳಟ ನಿನ್ನ ಕಣ್ಣಾಗ ಕಾಣ್ತಾರ ಮಗನ, ಗಂಡು ಮಕ್ಳು ಕಣ್ಣಾಗ ಕಾಣುದಿಲ್ಲ. ಹೆಣ್ಮಕ್ಳು ಆಕ್ಟಿಂಗ್ ಗಂಡು ಮಕ್ಳು ಮಾಡಕತ್ತಾರಲ್ಲ, ಮಾಡಿದ್ದ ಹೇಗೆ ಅಲ್ಲ. ಇವನಂತವ ದಾಡಿ ಕಾಕೊಂಡು ಅಗ್ದಿ ಡೈಲಾಗ್ ಮಾಡ್ಕೊಂಡು, ಮೇರು ಶರ್ಟ್ ಅಂಗಿ ಹಾಕೊಂಡು, ಜುಬ್ಬ ಹಾಕೊಂಡು, ಹೆಗಲ ಮ್ಯಾಗ ಒಂದು ಶಾಲ್ ಹಾಕೊಂಡು, ಶ್ರಾವಣ ತಿಂಗಳದಾಗ ಒಂದು ತಿಂಗಳ ಪ್ರವಚನಕ್ಕೆ ಹೋಗಿದ್ದ. ಹೌದು. ಪ್ರವಚನ ಹೇಳೋ ಟೈಮ್ ಅದಾಗ ಪಟ್ನ ಏನಾಗ್ಬಿಡ್ತು, ಮಾತಾಡೋ ವಿಷಯ ತಲೆಯಾಗಿನ ಹಾರಿಬಿಡ್ತ್ರಿಪ್ಪ. ಸಾ ಅಂದ್ಬಿಟ್ಟ. ಹೌದು. ಸಾ ಅಂದ್ಬಿಟ್ಟ. ಅಲ್ಲಿ ಕೂಡಿದ ಮಂದಿ ಎಲ್ಲ ಅಂದ್ರು, ನಮ್ಮ ಅವ್ವನ ಬಳಗದವ್ರ ಅಣ್ಣತಮ್ಮರಂದ್ರು. ಇದೆಲ್ಲಿ ಬೆಕ್ ಬತ್ತು ವೇದಿಕೆ ಮ್ಯಾಲ ಪೋಲ್ ಒಬ್ಬರದಾರು. ಮತ್ತೆ ಎದಕ್ಕೆ ಸಾತ್ ಹೊಡೆದ್ರಿ ಅವ್ರ? ಹೌದು. 5 ನಿಮಿಷ ಸುಮ್ಮ ಕೂತ್ರಿ ಅವ್ರು. ವಿಷಯನ ಹೋಗಿರ್ತೀರಿ ಅಂದ. ಏನೇನ್ರಿ ಶಾಸ್ತ್ರಿಗಳ ಸಾತ್ ಎದಕ್ ಹೊಡೆದ್ರಿ, ಮತ್ ಏನ್ 5 ನಿಮಿಷ ಯಾಕೆ ಗಪ್ ಕೂತ್ರಿ? ನಾನ ಏನಿಲ್ಪ, ಅಲ್ಲಿ ನನ್ನ ಮಠದಾಗ ಪಣತ್ಯಾಗಿಂದ ಬತ್ತಿ ಮತ್ತು ಎಣ್ಣೆ ತಿನ್ನಾಕ ನಾಯಿ ಬಂದಿತ್ತು, ಸಾತ್ ಹೊಡೆದ್ನೇದ ಅಂದ. ನೋಡಪ್ಪ, ಇವ್ ಎಲ್ಲಿದಾನ? ಪ್ರವಚನ ಹೇಳಾಕ ವೇದಿಕೆ ಮೇಲದಾನ. ಅವನು ಊರಾಗ ಮಠದಾಗಿಂದ
ಎಣ್ಣೆ ಮತ್ತು ಪಂತ್ಯಾಗಿಂದ ಬತ್ತಿ ತಿನ್ನಾಕ ನಾಯಿ ಬಂದಿತ್ತ ಈ ಮಗ ನೋಡಿ ಸಾತ್ ಹೊಡೆದ ನೋಡಪ್ಪ. ಮಂದಿ ಅಂದ್ರು ಹಾ 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 ಏನಪ್ಪ ಶಾಸ್ತ್ರಿಗಳ ಎಂತ ದಿವ್ಯ ಜ್ಞಾನಿಗಳು ಇಲ್ಲೇ ಕೂತ ಅಲ್ಲಿದೆಲ್ಲ ನೋಡ್ಯಾರ. ಇಲ್ಲೇ ಕೂತ ಅಲ್ಲಿ ನಾಯಿ ಹೊಡಿತಾರಂದ್ರೆ ಎಂತ ಶಾಣ್ಯಾರ ಇರ್ಬೇಕು. ಹೌದು, ಪಾದೇನ ಹಚ್ತ್ರಿ ಮಂದಿ ಗುರುಗಳ ನಮ್ಮ ಮನಿಗಟ್ಟು ಪಾದ ಹಾಕ್ರಿ, ನಿಮ್ ಮನಿಗಟ್ಟು ಪಾದ ಹಾಕ್ರಿ. ಇವ್ರ ಪಾದ ಪವಿತ್ರ ಅದ್ರಿ. ಹೌದು. ಹಂಗ ಒಂದ್ ದಿನ ಹೋತು, 2ನೇ ದಿನಕ್ಕೆ ಒಂದ್ ಕಾಯ್ದೆ ತೆಗೆದು ಬಿಟ್ಟಿವ ಮಗ. ಏನ್ ತಗದ್ರಿ? 5,001 ರೂಪಾಯಿ ಚಲೋ ಅಂತ ಒಂದು 500 ರೂಪಾಯಿ ಒಂದು ಮಾಲಿ. ಬಪ್ಪಾರಿಗೆ ಅವರು ಇವತ್ತು ನಾ ಏನ್ ಅಡಿಗೆ ಹೇಳ್ತೀನಿ ಅದನ್ನೇ ಮಾಡ್ಬೇಕು. ಹೊಟ್ಟೆ ತುಂಬೈತಿ, ಅವ್ನ ದಮ ಆಗಿರ್ಬೇಕು. ಮುಂಜಾನೆ ಮಧ್ಯಾಹ್ನ ಸಂಜೆಕ್ ಮುಂಜಾನೆ ಮಧ್ಯಾಹ್ನ ಸಂಜೆಕ್ ನಡೀತಪ್ಪ ಪೂಲ್ದ ಪೂಜೆ. ಹೌದು. ಇವಂಗ ಹರಕ ತಟ್ಟು ಸಾಲ್ತಿದ್ದಿಲ್ಲ ಕುಂದ್ರಾಕ್. ಭಕ್ತರ ಮನ್ಯಾಗ ಪಾದ ಇಟ್ರ ಸಿಂಹಾಸನ ಮ್ಯಾಲ್ರಿ. ನೋಡಪ್ಪ ದಗದ ಮಹೇಶ್ ಗದೆ ಆತೋ ದಗದ ತಿಪ್ಪಿ ಅಂತ ತಿಪ್ಪಿ ದೈ ತೆಗ್ದೈತು ಮತ್ತೆ ಇವಂದ ತೆಗಿವಾರ್ದ್ಯಾಕ. ಹೌದು. ಹಿಂಗೆಲ್ಲ ನಡೀತು. ಅವ್ರ ಮನೆಗೆ ಹೋಗೋದು ಇವ್ರ ಮನೆಗೆ ಹೋಗೋದು ಎಲ್ಲ ಬತ್ತು ಕಡೆಗೆ ಗಂಡ ಅಂತ ಇಬ್ಬರು ಮಂದಿ ಬಡತಾನ ಪರಿಸ್ಥಿತಿ. ಹೌದ್ರಿಪ್ಪ. ಗಂಡು ಹೋಗಿ ಒತ್ತಾಯ ಮಾಡಿದ ಅಂತೀವಿ ನಾವು ಒಟ್ಟು ಅಪ್ಕೊಂತಂದು ಕಾಲು ಹಾಕ್ಸುನು ಬಡತಾನ ಅನ್ನೋದು ಕಾಲು ಮುರ್ಕೊಂಡು ಬಿದ್ದೈತಿ. ಏನಾರೇ ಮಾಡೋಣ ನೋಡಿ. ಇಲ್ಲ ನಾವು ದಿನ ಕಸ ತೆಗೆದು ಹೊಟ್ಟೆ ತುಂಬ್ಕವ್ರ ಯಾಕೆ ನಮ್ಗ ಸನ್ಯಾಸಿಗಳ ಸುದ್ದಿ. ಹೌದು. ಬ್ಯಾಡ ಅಂದ್ರೆ ಗಂಡಗ ಸನ್ಯಾಸಿಗಳ ಸುದ್ದಿ ಯಾಕೆ ನಮ್ಗೆ ಬ್ಯಾಡ. ಇಲ್ಲ ಬಾಳ ಮಂದಿ ಊರಾಗ ಎಲ್ಲಾರು ಪಾಳೆ ಹಚ್ಚಾರ. ಹೌದು. ನಾವು ಒಂದಿನ ಪಾಳೆ ಹಚ್ಚುನು ಬರ್ಸುನು ಏನಾಗ್ತೈತೆ ನಾನು ಆಯ್ತದ ಬರ್ಸಂದು. ಹೌದು. ಅಪ್ಪಗಳ ನಮ್ಮ ಮನೆಗೆ ಪಾದ ಹಾಕ್ಬೇಕ್ರಿ ನೀವ ಮತ್ತ ನಂಬರ್ ಬರ್ಕೊರಿಂದ್ರು. 8 ದಿನ ಬಿಟ್ಟು ಬರ್ತೀವಿ ನಂಬರ್. ಬಂದ ಭಕ್ತರ ಮನ್ಯಾಗ ಪಾದ ಹಾಕಿದ ಹೊಲಕ್ ಕರ್ಕೊಂಡು ಹೋಗಿ ಕಂಬಳಿ ಹಾಕಿ ಕುಣಿಸಿದ್ರು. ಮತ್ತಿನ್ನ ಅಪ್ಪಗಳು ಬಂದಾರ ಅಂತೇಳಿ ಹೆಣ್ಮಗಳು ಏನ್ ಮಾಡಿದ್ರು, ಶಾವಿಗೆ ಬಸದ್ಲು, ತುಪ್ಪ ಮುದ್ದೆ ಸಕ್ರೆ ಹಿಂಗೆಲ್ಲ ಹರಿತಾರ ಅಡಿಗೆ, ಉಪ್ಪಿನಕಾಯಿ. ಗಂಡೆಗೆ ಒಂದ್ ಎಡಿ ಮತ್ತ ಇಂತ ಅಪ್ಪಗಳಿಗೆ ಒಂದ್ ಎಡಿ ಮತ್ತ ಅವ್ರ ಜೋಡಿ ಮತ್ತ ಇವ್ ಮಾಸಿದ್ನಂತ ಭಕ್ತ ಬಂದಿರ್ತಾನಲ್ಲ ಹಿಂಗ 5 ಎಡಿ ಮಾಡಿದ್ರು. ಮಾಡಿ ಏನ್ ಮಾಡಿದ್ರು ಅಂತಂದ್ರ ಎಲ್ಲಾರಿಗೂ 4 ಎಡಿ ಗಂಡಗೆ ಹಿಡ್ಕೊಂಡು ಭಕ್ತರಿಗೆ ಹಿಡ್ಕೊಂಡು 4 ಎಡಿ ಅಲ್ಲೇ ಬಂದ್ ಹಚ್ಚಿದ್ಲು. ಹೌದು. ಈ ಅಪ್ಪಗಳಿಗೆ ಎಡಿ ಒಳಗ್ ಹಚ್ಕೊಂಡು ಬಂದ್ಲು ಗಂಗಾಲದಾಗ. ಅವು ಏನ್ ಮಾಡಿದ್ವು? ಏನ್ ಮಾಡ್ರಿ? ಗಂಗಾಲದಾಗ ಹಾಲು ಹಾಕ್ಯಾಳ. ಹಾಲು ಹಾಕ್ಯಾಳಲ್ರಿಪ್ಪ. ಹಾಲಿನೊಳಗ ಏನ್ ಮಾಡ್ಯಾಳ? ತುಪ್ಪಿನ ಕಣ್ಣಿ ಇಟ್ಟಾಳ. ಅದ್ರ ಮ್ಯಾಲ ಮುದ್ದಿ ಸಕ್ರೆ ಸುರ್ವ್ಯಾಳ. ತದನಂತರ ಮ್ಯಾಗ ಶಾವಿಗೆ ಹಾಕ್ಯಾಳ. ಹೌದು. ತಂದ ಅಪ್ಪಗಳ ಮುಂದೆ ಗಂಗಾಲ ಇಟ್ಟಾಳ. ಈ 4 ಮಂದಿಗೆ ಏನ್ ಮಾಡ್ಯಾಳ್ರಿ? ಮೊದಲು ಶಾವಿಗೆ ಹಾಕಿದ್ಲು, ಅದ್ರ ಮ್ಯಾಗ ಮುದ್ದಿ ಸಕ್ರೆ ಹಾಕಿದ್ಲು, ಅದ್ರ ಮ್ಯಾಗ ಸುಪ್ಪ ಸುರಿಲ್ಲು. ಈ ಮಗನ ಬಾಯಾಗ ನೀರು ಬರಾಕತ್ತು. ಯಪ್ಪ ನನ್ನ ತುಪ್ಪಿಲ್ಲು, ನಾ ಏನ್ ಅಂತ ಅದ ಮಾಡಿನಿ. ಈ ಮಗ ಹೊಡ್ಕೊಳಕತ್ತ ಅನ್ನಾಕು ಬರಂಗಿಲ್ಲ. ಏನ್ ಮಾಡುದು? ಏನ್ ಮಾಡಕ್ ಬರತ್ರಿ? ಎಲ್ಲಾ ಮಾಡಿ ಕಡೆಗೆ ಒಂದೊಂದು ಹಳ್ಳ ಉಪ್ಪಿನಕಾಯಿ ಹಾಕಿ ಅಪ್ಪಗಳ ಸಾಗ್ ಮಾಡ್ರಿ. ಪಂಚ ಸಾಗ್ ಮಾಡ್ರಿ ಅಪ್ಪಳ. ಇವಂಗ ಲಿವ್ 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 ಅನ್ನಕತ್ತಿ ಜೀವ. ಹೆಂಗ್ ಹೇಳಿ ಹೆಂಗ್ ಹೇಳಿ? ಹೌದು. ಹೆಂಗ್ ಹೇಳಿ ಅನ್ಕೊಡುದ ಹೆಣ್ಮಗ ಅಣ್ಣದ ಅಪ್ಪಗಳ ತಗೋರಿ. ಏ ತಮ್ಮ, ಇನ್ನ ಒಂದು ಬರ್ಬೇಕಾಗಿತ್ತು ನನಗ. ನಿಮ್ಗೆಲ್ಲರಿಗೂ ಮುಟ್ಟೈತಿ, ನನಗೆ ಇನ್ನೂ ಒಂದು ಮುಟ್ಟಿಲ್ಲ. ಇವ ಮರ್ತಿದೇನ್ ನೋಡು, ತುಪ್ಪಿನ ಮೇಲೆ ತಗೊಂಡು ಬಾ ಅಂತಂದ. ಹೌದು. ತುಪ್ಪಿನ ಮೇಲೆ ತಗೊಂಡು ಬಾ ಅಂದ ಪೆಟ್ಟಿಗೆ ಒಳಗೆ ಹೋಗಿ ಬೆಲ್ಲೂನಿಗೆ ತಗೊಂಡು ಬಂದ್ಲು ಹೆಣ್ಮಗಳು. ಬೆಲ್ಲೂನಿಗೆ ತಗೊಂಡು ಬಂದ್ಲು. ಬಾವ ನೀ ದೇವ್ರ ಹೇಳವ ಅಂದ್ಲು ಆಕಿ. ದೇವ್ರ ಹೇಳವ ನೀ ಅಲ್ಲೋ, ವೇದಿಕೆ ಮೇಲೆ ಕೂತು ನಿನ್ನ ಮಠದಾಗಿನ ನಾಯಿ ಹೊಡಿ ಬಾವ ಅಗಲಾಗಿನ ತುಪ್ಪ ಕಾಣುವತ್ತಂದ್ರೆ ಊಟಕ್ಕೆ ಬಂದಿದ್ದಿ ಅತ್ ಬೆಲ್ಲೂನಿಗೆ ಎತ್ತಾಗಿ ಹೊಡೆದು ನೋಡು. ಸಿಟ್ಟು ಬಿಡವ ಕಾಂತಿ ಬಿಡವ. ಮಠದಾಗಿನ ನಾಯಿ ನೋಡು ಮಗ, ಇವ ಅಗಲಾಗಿನ ತುಪ್ಪ ಕಾಣಿಲ್ಲ ಅಂದ್ರ ಮತ್ತಿವೆಂತ ದೇವ್ರ ಹೇಳವ. ಹೌದು ಮಗನ. ತೊಟ್ಟಲು ತೂಗುವಂತ ಕೈ, ಭೂಮಿ ತೂಗುವಂತ ಕೈ, ಜನ್ಮ ಕೊಟ್ಟಂತ ತಾಯಿ ತಂದೆ ಸರಿ ಇದ್ದಂತ ಅವುಗಳಿಗಿಂತ ಮಾತು ಮಾತಾಡ್ತಂದ್ರ ಮಗನ ನೀ ಏನು ಸುದ್ದದಿ? ಹೌದು. ಪಾದದ ಪಾಲು ಹಿಡಿದು ನಾ ಮಾತಾಡಿ ನಿನ್ನ ಹಸ್ತದ ವಿಷಯ ಎಲ್ಲಿ ಹೋತ್? ಯಾಕೆ ಮಾತಾಡ್ಲಿಲ್ಲ? ತೇರು ಗುಡದ ವಿಷಯ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಂತ ಚುಟ್ಟಿಗೆ ಹೊಡೆದು ಹೇಳಿದ ಮಗನ ಎಲ್ಲಿ ಹೊತ್ತು ನಿಂದ ಶಪಥ. ಅದಕ್ಕೆ ನಾ ಹೇಳ್ತೀನಲ್ಲ, ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡುವುದರಿಂದ ಜಾನ ಆಗುದಿಲ್ಲ. ಇನ್ನೊಬ್ಬರ ಮನಸ್ಸು ನೋಸುವುದರಿಂದ ನೀ ದೊಡ್ಡವಾಗುವುದಿಲ್ಲ. ಹೌದು. ದೇವ್ರವ್ರ ಮೇಯಾಗ ಬರ್ತೈತೆ ಅಂದ್ರೆ ಅವ್ರು ಸುಳ್ಳೆ ಸೋಗ ಮಾಡ್ತಾರತ್ತ ನೀ ತಿಳ್ಕೋಬೇಡ. ದೇವ್ರ ಮನಸ್ಸು ಮಾಡಿದ್ರ ಬಡ್ಡ ಎಮ್ಮೆ ಹಿಂಡ್ತದ, ಒಣಗಿದ ಕೊಟ್ಟ ಜಿಗಿತದ. ಹೆಂಗಸರ್ ನೋದ ಗಣಸರನ್ನ ಮಾಡ್ತದ, ಗಣಸರನ್ನ ತಂದ ಹೆಂಗಸರನ್ನ ಮಾಡ್ತದ. ದೇವ್ರ
ಹೌದು ಮಗನ ತಿಳಿದು ಮಾತಾಡ, ನೀ ಎರಡು ಕಡೆ ಜಮಾ ಇಲ್ಲ. ಆ? ಕೆಳಗ್ ಬಿಳಿ ಪ್ಯಾಂಟ, ಮ್ಯಾಗ ಒಂದ್ ಅಂಗಿ ಬ್ಯಾರೆ, ಮತ್ತ ದಾಡಿ ಕದಾನ. ಏನು ನಿನ್ನ ಸೋಗ? ಹಿಂಗ್ಯಾಕೋ ಹಿಂಗ್ಯಾಕ್ ಮಾಡಕತ್ತೀನಿ ಒಪ್ಪುವಂಗ ಮಾಡು. ಯಾಕೋ ಬರೋ 4 ಮಂದಿ ಹೌದು ಅನ್ಬೇಕು. ಹಾ? ಇನ್ನೊಬ್ರು ಮನಸ್ಸು ನೋಯಿಸ್ಬೇಡ. ನೀ ಮಾತಾಡುವಂತ ವಿಷಯ ಹಾಲು ಕುಡ್ದಟ್ಟ ಆನಂದ ಆಗಬೇಕು ಜನಕ್ಕೆ. ಹೌದು ಹೌದು ಹೌದು. ಒಬ್ಬರಿಗೆ ಚುಚ್ಚು ಮಾತಾಡಿ ಇನ್ನೊಬ್ಬರಿಗೆ ನಾವು ಎಬ್ಸಿ ಮಾತಾಡಿದಪ್ಪ ಅಂತಂದ್ರೆ ನಮಗೆ ಕಲಾವಂತರ ಅನ್ನಂಗಿಲ್ಲ. ಅನ್ನಂಗಿಲ್ಲಲ್ರಿಪ್ಪ. ಹಿಂದಿನ ಪಾಳ್ಯದೊಳಗ ಪಾದದ ಪಾಲವನ್ನು ಹಿಡ್ಕೊಂಡು ನಾವು ವಿಷಯ ಮಾತಾಡಿದೆ. ಮಾತಾಡಿದಲ್ರಿ? ಮಾತಾಡಿ ಅಲ್ಲೇ ಒಂದು ಪ್ರಶ್ನೆ ಕೇಳಿದೆ ಅವನಿಗೆ 18 ಮಹಾಪುರಾಣದೊಳಗೆ. ಕೇಳಿದ್ವಲ್ರಿಪ್ಪ. ಹಿಂಗ 1001 ಪುಷ್ಪವನ್ನು ತಂದು ಸೇವಾ ಮಾಡುವಂತವ್ರು ಯಾರ ತಂದಾಗ ಯಥಾಮತ್ತಿಗೆ ನಿಲ್ತಕ್ಕ ಹೇಳ್ಯಾನ. ಹೇಳಿದ ಮೇಲೆ ಹಸ್ತದ ಪಾಲ ಹಿಡಿದು ನೀ ಮಾತಾಡ್ಬೇಕಾಗಿತ್ತು. ಯಾಕೆ ಮಾತಾಡ್ಲಿಲ್ಲ? ನಿನ್ನಲ್ಲಿ ವಿಷಯ ಇಲ್ಲೋ? ಏನ್ ನಿನಗ ಅದು ವಿಷಯ ಬರಂಗಿಲ್ಲೋ? ನೀ ಎದರ ಸಂಬಂಧ ಮಾತಾಡ್ಲಿಲ್ಲ? ಹೌದು ಹೇಳೋದನ್ನ ದೈವಕ್ಕ ಸುಮ್ಮನೆ ಚಾಲೆಂಜ್ ಕೊಟ್ಟು ಆಡಿಕೆ ಮಾಡ್ತೀನಿ. ಫಾಲ್ತುಕ್ ವಿಷಯ ಮಾತಾಡೋದು ಬ್ಯಾಡ ತಮ್ಮ, ಏನ ಬೆಳೆಯವದಿ. ಹೌದು. ನೀ ಎಲ್ಲೇರೆ ಮಾತಾಡಿ ಫೋಕಸ್ ಮಾಡೋದು ಅಲ್ಲಿದ. ಅಲ್ರಿಪ್ಪ, ಮಾತಾಡಿ ದಾಟಿ ಹೋಗೋದು ಬಹಳ ಜನನ ಕೆಲಸ ಅದ. ನಿನ್ ಒಂದೇ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ನನಗೊಂದು ಮಾತು ಕೇಳವ. ಏನ್ ಕೇಳ್ಯಾರಿಪ್ಪ? 18 ಮಹಾಪುರಾಣಗಳಲ್ಲಿ ಸಮುದ್ರ ಮಥನ ಮಾಡಿ ಅಮೃತ ತೆಗೆಯುವಾಗ 14 ರತ್ನಗಳು ಹುಟ್ಟ್ಯಾವ. 14 ರತ್ನಗಳ ಹುಟ್ಟ್ಯಾವ. ಅವು 14 ರತ್ನಗಳ ಯಾವ್ಯಾವು ಅನ್ನತಕ್ಕಂತ ಅದು ಒಂದು 18 ಪುರಾಣದೊಳಗೆ ಕೇಳ್ಯಾನ. ಹೌದಲ್ರಿಪ್ಪ. ಇನ್ನೊಂದು ಹಾಲು ಮತದ ಕೇಳ್ಯಾನ. ಮತ್ತೇನ್ ಕೇಳ್ಯಾನ್ರಿ? ಸಮುದ್ರ ಮಥನ ಮಾಡಿ ಅಮೃತ ತೆಗೆಯುವಾಗ ಮಂದರಗಿರಿ ಪರ್ವತವನ್ನ ಕಡ್ಗೋಲಾಗಿ ಮಾಡ್ಯಾರ. ಬರೆದಿಟ್ಕೋ ವಿಜಯ. ಮಂದರಗಿರಿ ಪರ್ವತವನ್ನ ಕಡ್ಗೋಲಾಗಿ ಮಾಡ್ಯಾರಪ್ಪ. ವಾಸುಕಿ ಅನ್ನುವಂತ ಹೆಸರಿನ ಸರ್ಪವನ್ನ ಹಗ್ಗವಾಗಿ ಮಾಡ್ಯಾರ. ಹೌದಾ? ಈ ಮಂದರಗಿರಿ ಪರ್ವತ ಕಡ್ಗೋಲು ಮಾಡಿ ವಾಸುಕಿ ಎಂಬ ಸರ್ಪವನ್ನ ಹಗ್ಗ ಮಾಡಿ ಇದನ್ನ ಅಮೃತ ತೆಗೆಯುವಾಗ ಇದನ್ನ ಕಡ್ಗೋಲು ಮಾಡಿ ಕಡಿಬೇಕಾದ್ರೆ ಅದು ತೆಳಗಿರ್ಯಾಕಿತ್ತು. ಹೌದು. ಮಂದರಗಿರಿ ಪರ್ವತ ತೆಳಗ ನೀರಾಗ ಇಳ್ಯಾಕೈತು. ಇನ್ನೇನು ಮಾಡುದು ಅಂತ ಹೇಳಿ ಪರಮಾತ್ಮನ ಕಡೆ ನೋಡಿದಾಗ ಶ್ರೀಮನ್ ನಾರಾಯಣ ಕೂರ್ಮ ಅವತಾರ ತಾಳೆ ಆಗಿ ದುಬ್ಬದ ಮ್ಯಾಲ ಅದನ್ನ ಕಡುಗೋಲು ಹೊತ್ಕೊಂಡ ನಿಂತ. ಹೌದು. ದುಬ್ಬದ ಮ್ಯಾಲ ಕಡುಗೋಲು ಹೊತ್ಕೊಂಡ ನಿತ್ತ. ನಿತ್ತ ಮ್ಯಾಲತ್ತ ಮೊದಲ ಬಾಲದ ಕಡೆ ದೈತ್ರಿದ್ರು, ಮುಖದ ಕಡೆ ದೇವತೆಗಳಿದ್ರು. ಹೌದಲ್ರಿಪ್ಪ. ಕಡುಗೋಲು ಮಾಡಿ ಕಡು ಟೈಮದಾಗ ತಾಪ್ ಹೆಚ್ಚಾಗಿ ಹಾವಿನ ಬಾಯಿಲಿ ವಿಷ ಬಾಯಿ ಬಿಡಾಕೈತ. ಹಾವ ವಿಷ ಬರಾಕೈತು. ದೇವತೆಗಳ ಆಟ ತೆಗೆದ್ರು. ಇನ್ ಹಿಂಗಾದ್ರೆ ವಿಷದಾಗ ಬಿದ್ದು ನಾವು ಸಾಯ್ತೀವ ತಿಳ್ಕೊಂಡು ಇಲ್ಲ ನಾವು ಮುಖದ ಕಡೆನೆ ಹಾಕಿವಿ ಮತ್ತೆ ತಿಳಿ ಕದ್ದು ಮಾತಾಡಕತ್ರು. ಅವು ದೇವತೆಗಳ ಮಾತಾಡುವಂತ ಮಾತು ದೈತ್ರಿಗೆ ತಿಳಿಯಲ್ಲ. ಅದ್ಯಾಕಾದಿತ್ತು ನಾವು ಬಾಯಿ ಕಡೆ ಹಿಡಿಯವ್ರ, ನೀವು ಬಾಲದ ಕಡೆ ಬರ್ರಿ ಅಂದವು. ಹೌದು. ಅವತ್ರ ಕಣ್ಣಾಗ ಮಣ್ಣು ಹೋಗೋದು ಹೆಂಗ್ ಹೋಗತ್ತಲ್ಲ ಇದೇ ಪಳದಾಗ ಹಂಗ ಕಣ್ಣಾಗ ಮಣ್ಣು ಹೋಗೋದು ಮುಖದ ಕಡೆ ಬಿಟ್ಟು ಆ ಬಾಲದ ಕಡೆ ಬಿಟ್ಟು ಮುಖದ ಕಡೆ ದೈತ್ರ ಬಂದು ಬಾಲದ ಕಡೆ ಹೋದ್ರೆ ಎಲ್ಲಾ ದೇವತೆಗಳು ಎಲ್ಲ ಬಾಲದ ಕಡೆ ಮಂದಿ. ಸಮುದ್ರ ಮಥನ ಮಾಡಾಕ ಪ್ರಾರಂಭ ಆಯ್ತು. ಮೊದಲು ಹುಟ್ಟಿದ್ದು ಹಾಲಾಹಲ ವಿಷ. ವಿಷ ವಾಸುಕಿ ಸರ್ಪದ ಬಾಯಿಂದೇನೋ ವಿಷ ಬಿದ್ದದ್ದು ಮತ್ತು ಸಮುದ್ರದೊಳಗಿಂದ ಉತ್ಪತ್ತಿಯಾಗಿ ವಿಷ ತಯಾರಾಗತ್ತಿತ್ತು. ಇನ್ನ 14 ರತ್ನಗಳು ಹುಟ್ಟೋಕ್ಕಿಂತ ಮೊದಲು ಇದು ವಿಷ ಹುಟ್ಟಾಕತ್ತಿ. ಅದನ್ನ ಹೆಂಗ್ ಮಾಡುದು ಅಂತಂದಾಗ ಹೌದು ಗುರು ಬೃಹಸ್ಪತಿ ಕರೆದ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿಗೆ ಕರೆದ. ಆ ಹೊಂಟಟ್ಟ ವಿಷ ಎಲ್ಲ 3 ಪಾಲ ಮಾಡಿದ. ಹೌದು. ವಿಷ್ಣು ದೇವರು ತನ್ನ ಪಾಲಿನ ವಿಷವನ್ನೆಲ್ಲ ಮೇಯಿಗೆ ಹಚ್ಕೊಂಡ ನೀಲಿ ವರ್ಣ ಆಗಿ ತೋರಿದ. ಹೌದಲ್ರಿಪ್ಪ. ಹೌದು. ಮಹಾದೇವ ತನ್ನ ಪಾಲಿನ ವಿಷವನ್ನ ಎತ್ತಿ ಘಟ ಕುಡ್ದ. ನನ್ನ ಗಂಡನ ಸಾಯ್ತಾನ. ಪಾರ್ವತಿ ಬಂದು ಇಲ್ಲಿ ಕಂಠಕ್ಕೆ ಕೈ ಹಿಡಿದ್ಲು. ಇಲ್ಲಿ ಗಂಟಲದೊಳಗೆ ಬಂದು ನಿಂತು ನೀಲ ಕಂಠ ಆಗಿ ತೋರಿದ. ಇದು ಎರಡನೇದಲ್ರಿ. ಮೂರನೇದು ಬ್ರಹ್ಮದೇವರು ತನ್ನ ಪಾಲಿನ ವಿಷ ಪರಸು ಬಟ್ಟಲದೊಳಗೆ ಹಾಕೊಂಡು ನಮದ ನಿಮ್ಮದ ಹಣಿಬಾರ ಬರ್ಯಾಕ ಅದನ್ನ ಮಸಿ ಯೂಸ್ ಮಾಡಾಕತ್ತೇನ್ ನೋಡ್ರಿ. ವಿಷದಿಂದ ಅಮೃತ ಅದನ್ನ ಮಸಿ ಮಾಡಿ ಅದ ವಿಷಾನ ಮಸಿ ಮಾಡಿ ನಮದ ನಿಮ್ಮದ ಹಣಿಬಾರ ಬರ್ಯಾಕ ಬ್ರಹ್ಮದೇವರು ಇಟ್ಕೊಂಡ. ಹಣಿಬಾರ ಬರ್ಯಾಕತ್ತೇನ್ರಿಪ್ಪ. ತದನಂತರದಲ್ಲಿ 14 ರತ್ನಗಳು ಯಾವುವು? ಒಂದನೆಯದು ಹಾಲಾಹಲ ವಿಷ, ಎರಡನೆಯದು ಕಾಮಧೇನು, ಮೂರನೆಯದು
ಶ್ವೇತವರ್ಣ ಕುದುರೆ. ನಾಲ್ಕನೇದು ಐರಾವತ ಆನೆ. ಶ್ವೇತವರ್ಣದ ಕುದುರೆ ಅಂದ್ರ ಈಶ್ವರ ಸೋತಾರ ಅದಕ್ಕ ಹಾ 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 ತಲೆಯಾಗಿರ್ಲಿ. ಹಾ ಹಾ ಐದನೇದು ಕೌಸ್ತುಂಭ ಮಣಿ. ಕೌಸ್ತುಭ ಮಣಿ. ಹಾ ಹಾ ಆರನೇದು ಕಲ್ಪವೃಕ್ಷ. ಏಳನೇದು ರಂಬೆ. ಎಂಟನೇದು ಲಕ್ಷ್ಮೀದೇವಿ. ಒಂಬತ್ತನೇದು ವಾರಾಣಿ. ಹತ್ತನೇದು ಚಂದ್ರ. 11ನೇದು ಪಂಚಜನ್ಯ ಶಂಕ. 12 ಪಾರಿಜಾತ. ಯಾವ್ದ ಪುಷ್ಪ ಪಾರಿಜಾತ ಪುಷ್ಪ ಪಾರಿಜಾತ. ಹಾ ಹಾ ಸತ್ಯಭಾಮಾಗ ರುಕ್ಮಿಣಿಗೆ ಕೃಷ್ಣಗ ಜಗಳ ಹತ್ತಿತ್ಲ ಹಾ ಹಾ ಅದ ನೋಡು ಪಾರಿಜಾತ. ಹೌದು. ಲಕ್ಷ್ಮಿ ಅನ್ನುವಂತ ಏನ ರತ್ನ ಹುಟ್ಟತಲ್ಲ ಹಾ ಹಾ ವಿಷ್ಣು ದೇವರ ಲಗ್ನ ಅದ. ಹೌದು. ಅದ ಪಾರಿಜಾತ ಪುಷ್ಪದಿಂದ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮ ರುಕ್ಮಿಣಿಗೆ ಹಾ 5 ದಿನ ವಾದಾಗ್ಯದ. ಆಗೈತಲ್ರಿಪ್ಪ. ಆಗ್ಯದಿಲ್ಲ ಆಗೈತಲ್ರಿ. ಹಿಂಗ 12 ಅದು. ಹಾ 13ನೇದು. ಏ ತಡಿ 13 14 ಇರ್ಲಿ ತಡಿ. ಹಾ ಅವಾಗ ಗೊತ್ತಾಗೈತಿ ನೀಟೆಲ್ಲ ಆಗೈತಿ ಅಂದ್ರೆ ಬಸ್ ಸ್ಟ್ಯಾಂಡ್ ಬರ್ದು ಹೊಟ್ಟತ್ತ ಹೌದು. ಅಲ್ಲೇ ಅದ್ ತೆಳಗ. ಹಾ ಈ ಪ್ರಕಾರ 14 ರತ್ನಗಳು ಹುಟ್ಟ್ಯಾರಿಪ್ಪ. ಹುಟ್ಟ್ಯಾವ. ಹೌದ್. ಸ್ಕಂದ ಮಹಾಪುರಾಣ 1ನೇ ಭಾಗದಾಗ, ಹಾ ಹಾ ವಿಷ್ಣು ಮಹಾಪುರಾಣ ಭಾಗ 3ರಾಗ ಹೌದವಾ. ಇವ್ 2 ಬುಕ್ಕ ಸದ್ಯಕ್ಕೆ ಬರ್ದಿಟ್ವಾ. ಹಾ ಹಾ ಉಳಿದ್ರಾಗ ರಗಡ್ತ್ರಾಗ ಮತ್ತೆ ಹಾಯ್ತೈತೆ ಅದ್ ತಟ್ಟಿರ್ಲಿ. ಹಾ ಹಾ ಇನ್ನ ಹಾಲು ಮತದೊಳಗ ಒಂದು ಪ್ರಶ್ನೆ ಏ ಕೇಳ್ರಿ ಅದ್ರೊಳಗು. ನಮಗೆ ಕೇಳೋಣ. ಅದನ್ನು ತಮ್ಮ ಮುಂದೆ ಎಲ್ಲ ಹೇಳುತ್ತಾ ಹಾ ಪಾದದಿಂದ ಏನೇನು ಪಾವನ ಆಗ್ಯದ ಹೌದ್. ನಿಮಗೊಂದು ಮಾತು ಹೇಳ್ತೀನಿ. ಹಾ ನರಕಾಸುರ ದೈತ್ಯನನ್ನ ಹೊಡೆಯುವಾಗ, ನರಕಾಸುರದೈತನನ್ನ ಹೊಡೆಯುವಾಗ, ಇದಕ್ಕಿಂತಲೂ ಪೂರ್ವದೊಳಗ ಹಾ ಹಾ ಇದಕ್ಕಿಂತಲೂ ಪೂರ್ವದೊಳಗ ಶ್ರೀಮನ್ ನಾರಾಯಣ ಏನ್ ಮಾಡಿದಪ್ಪ ಅಂತಂದ್ರೆ ವಾಮನ ಅವತಾರ ತಾಳ್ಬೇಕಾಯ್ತು. ಹೌದಲ್ರಿಪ್ಪ. ಹೌದು. ವಾಮನ ಅವತಾರ ಯಾಕೆ ತಾಳ್ಬೇಕಾಯ್ತು ಅಂತ ಕೇಳಿದ್ರೆ ಬಲಿಚಕ್ರವರ್ತಿ ಈ ಭೂಮಂಡಲವನ್ನು ಆಳ್ತಿದ್ದ. ಹೌದು. ಈ ಭೂಮಂಡಲವನ್ನು ಆಳಬೇಕಾಗಿತ್ತು. ಆಳುವಂತ ಟೈಮ್ದಾಗ ದೇವತೆಗಳಿಗೆಲ್ಲ ಕೇಳು ಬಂತು. ಹೌದ್. ಪರಮಾತ್ಮನ ಬಲ್ಲಿ ಶರಣ ಬಂದ್ರು. ಏ ಭಗವಂತ, ಭಗವಂತ ಎಷ್ಟು ದಿವಸ ನಮ್ಮ ಜೀವನ ಅಲ್ಲೋಲ ಕಲ್ಲಲ್ಲಿ ಆಗಾಕತ್ತಲ್ಲ, ಹಾ ಹಾ ಏನಾದ್ರೂ ಮಾಡಿ ನಮ್ಮ ಜನ್ಮ ಪವಿತ್ರ ಮಾಡು, ಪಾವನ ಮಾಡು ಅಂತಂದಾಗ ಅಂದಾಗ ಶ್ರೀಮನ್ ನಾರಾಯಣ ವಾಮನ ಅವತಾರ ತಾಳಿ. ಹಾ ಹಾ ವಾಮನ ಅವತಾರ ಅಂದ್ರೆ ಎಂತದ? ಎಂತದ್ರಿಪ್ಪ ಅದು? ಬ್ರಾಹ್ಮಣ ರೂಪ. ಬ್ರಾಹ್ಮಣ ರೂಪ. ಒಬ್ಬ ಬಡವ ಬ್ರಾಹ್ಮಣನಾಗಿ ಹೌದ್. ಬಲಿಚಕ್ರವರ್ತಿಯ ಹಾ. ಮನೆಗೆ ಹೋದ. ಏ ಹೋಗ್ಯಾರಲ್ರಿಪ್ಪ. ಬಲಿಚಕ್ರವರ್ತಿಯ ಮನೆಗೆ ಹೋಗಿ ಭೌತಿ ಭಿಕ್ಷಾಂದೇಹಿ ಅಂದ. ಹೌದು. ಅವಾಗ ಬಲಿಚಕ್ರವರ್ತಿ ಅಂದ, ಏನು ಬೇಡ್ತಿದಿ ಬೇಡು ಅಂದ. ಬೇಡು. ಏನು ಬೇಡ್ತಿದಿ ಬೇಡು ಅಂದಾಗ ಬಲಿಚಕ್ರವರ್ತಿಯ ಗುರುವ ಶುಕ್ರಾಚಾರ್ಯ ಅಂದ, ಏಯ್ ರಾಜ, ರಾಜ, ಬಲಿರಾಜ, ಹಾ ಏನು ಬೇಡ್ತಿ ಬೇಡತ್ತ ಅವಾಗ ಅನ್ಬೇಡ. ಅವ ಭಿಕ್ಷಾ ಬೇಡಾಕ ಬಂದಂತ ಬ್ರಾಹ್ಮಣ ಅಲ್ಲ. ಅಲ್ಲ. ಇದ್ರೊಳಗ ಮೋಸ ಐತಿ, ತಿಳಿದು ನೋಡನ್ನ. ಹೌದು. ತಿಳಿದು ನೋಡು ಅಂದ. ಹಾ ಅವಾಗ ಬಲಿಚಕ್ರವರ್ತಿ ರಾಜ ಅಂದ, ಆಡಿದ್ರ ಒಂದೇ ಮಾತು, ಹೂಡಿದ್ರ ಒಂದೇ ಬಾಣ, ಒಂದೇ ಬಾಣ, ಮಾತು ಕೊಟ್ರ ನಂದು ಒಂದೇ ಮಾತ. ಹೌದ್. ಒಡದ ಮುತ್ತ ಆಡಿದ ಮಾತ ಹೊಳೆ ತಕ್ಕೊಳಂಗಿಲ್ಲ, ನನ್ನ ಪ್ರಾಣ ಹೋಗ್ಲಿ ಅಂದ ಗುರುವಿಗೆ. ಹೌದಲ್ರಿಪ್ಪ. ಹೌದು. ಬೇಡಪ್ಪ, ಏನು ಬೇಡ್ತಿದಿ ಅಂತಂದಾಗ ನನಗೆ 3 ಪಾದ ಭೂಮಿ ಕೊಡು ಅಂದ. ನನಗೆ 3 ಪಾದ ಭೂಮಿ ಕೊಡು, ನಾ ಯಜ್ಞ ಮಾಡಾಮದೀನಿ ಅಂದಾಗ ಆಯ್ತಪ್ಪ ಕೊಟ್ನಿ ಅಂದ. ಹೌದು. ಕೊಟ್ನಿ ಅಂದ. ಹಾ ಹಾ ಇಡು ಇನ್ನು ಎಲ್ಲಿಡ್ತಿ ಅಂದಾಗ ಹಾ ಹಾ ವಾಮನಿಗೆ ಹೇಳ್ತಾನೆ ಬಲಿಚಕ್ರವರ್ತಿ, ಇಡು ಈ ಭೂಮಿ ಮೇಲೆ ಅಂದಾಗ 1 ಪಾದ ಏನಿಟ್ಟ ಈ ಬ್ರಹ್ಮಾಂಡವೇ ತುಂಬಿ ಹೋಯ್ತು. ಹೌದು. 1 ಪಾದ ಇಟ್ಟ ಈ ಬ್ರಹ್ಮಾಂಡವೇ ತುಂಬಿ ಹೋಯ್ತು. ಹಾ ಎರಡನೇದು ಎಲ್ಲಿಡ್ಲಿ ಅಂದ, ನನ್ನ ತಲೆ ಮೇಲೆ ಇಡಂದ. ಹೌದು. ಅದೇನಿಲ್ಲ, ಯಾವ್ದನ್ರಿ? ಎರಡನೇ ಪಾದ ಎಲ್ಲಿಟ್ಟಾನ? ತಲೆ ಮ್ಯಾಗ. ತಲೆ ಮೇಲೆ ಇಟ್ಟಿಲ್ಲ. ಇಲ್ಲ, ಇವನ್ ಹಲ್ ಮ್ಯಾಗ. ಮೊದಲನೆಯ ಪಾದ ಭೂಮಿ ಮೇಲೆ ಇಟ್ಟಾನ್ರಿ. ಭೂಮಿ ಮೇಲೆ ಇಟ್ಟಾನ. ಎರಡನೇದ ಎರಡನೇ ಪಾದ ಆಕಾಶಕ್ಕಿಟ್ಟಾನ. ಆಕಾಶಕ್ಕಿಟ್ಟಾನ. ಎರಡನೇ ಪಾದ ಅದಕ್ಕೆ ನಾ ಹೇಳಾಕತ್ತೀನಿ, ಸತ್ತರು ಅದರು ನೋಡತ್ತೀನಿ. ಹೌದು ಹೌದು ಹೌದು. ಎರಡನೇ ಪಾದ ಆಕಾಶಕ್ಕಿಟ್ಟಾನ. ಆಕಾಶಕ್ಕಿಟ್ಟಾನ. ಏನ್ ಬೇಕು ಬಾಯಾಗ? ಆ ಪಾದ ಇಡಾದ್ಲೆ ಪಾದ ಮಣ್ಣು ಬರ್ತಾನ. ಪಾದದ ಮಹಿಮಾ ಹಂಗದ ಪುಣ್ಯಾತ್ಮರ. ಹೌದು. ಎರಡನೇದು ಪಾದ ಆಕಾಶಕ್ಕಿಟ್ಟ. ಮೂರನೇದು ಎಲ್ಲಿರ್ಲಿ ಅಂದ, ಇನ್ನೆಲ್ಲಿಡೋದು ಜಾಗ ಇಲ್ಲ, ನನ್ನ ತಲೆ ಮೇಲೆ ಇಡು ಅಂದ. ಹೌದು. ಜಾಗ ಇಲ್ಲ ಅಂತ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ. ಒಂದನೇ ಪಾದಕ್ಕೆ ಭೂಮಿ ತುಂಬಿಗದ, ಎರಡನೇ ಪಾದಕ್ಕೆ ಆಕಾಶ ತುಂಬಿಗದ, ಇನ್ ಜಾಗ ಇಲ್ಲ. ಜಾಗ ಇಲ್ಲ. ಇನ್ನೊಂದು ಎಲ್ಲಿಡ್ಲಿ ಅಂದ, ಇಲ್ಲೆಲ್ಲಿ ಇಡ್ತಿ ಭಗವಂತ, ನನ್ನ ತಲೆ ಮ್ಯಾಗ ಇಡಂದ. ಬಲಿಚಕ್ರವರ್ತಿಯ ತಲೆ ಮ್ಯಾಲ ಪಾದಿಟ್ಟು ಪಾತಾಳಕ್ಕೇನು ತುಳಿದ.
ಅದೇ ಬಲಿಪಾಡ್ಯ ದೀಪಾವಳಿ ಅಮಾಸಿ ಆಹಾ ಭೂಮಿ ತಲೆ ಮೇಲೆ ಪಾದದಿಂದ ಗುರುತುಳೈತಿ ಪಾದದಿಂದ ಗುರ್ತೋದ್ರಿಪ್ಪ ಬಲಿಪಾಡ್ಯ ತಲೆ ಕರೆದ್ರ ಬಲಿಚಕ್ರವರ್ತಿನ ತಲೆ ಮೇಲೆ ಪಾದ ಇಟ್ಟು ತುಳಿದಕ್ಕಾಗಿ ಆಹಾ ಬಲಿಪಾಡ್ಯ ತಲೆ ದೀಪಾವಳಿಗೆ ಕರೆದಾರ. ಈ ಮಾತು ಎಲ್ಲರಿಗೂ ನೆನಪಿರ್ಬೇಕು. ಹೌದಲ್ರಿಪ್ಪ ಹೌದು. ತದನಂತರದಲ್ಲಿ ಬಲಿಚಕ್ರವರ್ತಿ ರಾಜ ಅಂದ, ಏನಂತಾಡ್ರಿಪ್ಪ ಮತ್ತ ನಾ ಎಷ್ಟೋ ಪಾಪ ಮಾಡಿನಿ ಎಷ್ಟೋ ಕರ್ಮ ಮಾಡಿನಿ ಆದ್ರೂ ಸಹಿತ ಪರಮಾತ್ಮನ ಪಾದದಿಂದ ನನಗೆ ಮುಕ್ತಿ ಆಯ್ತಲ್ಲ, ಈ ಪಾದ ನಾ ಬಿಡುದಿಲ್ಲ. ಎರಡು ಕೈಲಿ ಗಚ್ಚಂಗ್ ಪಾದ ಹಿಡ್ಕೊಂಡ್ ಕೂತು ಬಿಟ್ಟು ಪಾತಾಳ ಲೋಕದಾಗ ಜಗತ್ತಲ್ಲೋಲು ಕಲ್ಲೋಲು ಆಗಾಕೈತು. ಪರಮಾತ್ಮ ಪಾತಾಳಕ್ಕೆ ತುಳಿಯಾಕ ಹೋದವ ಹೊಲ್ ಏನೋ ಬರುವಲ್ಲ. ಇನ್ನೇನ್ ಮಾಡುದು ತಿಳ್ಕೊಂಡು ಆ ಟೈಮದಾಗ ಬಲಿಚಕ್ರವರ್ತಿ ಹೇಳ್ದ, ಏನ್ ಹೇಳಪ್ಪ ಹಸನತ್ತಿಲ್ಲಪ್ಪ. ಅವಾಗ ವಾಮನ ಹೇಳ, ಬಲಿರಾಜ ಬಲಿರಾಜ ಭೂಮಿ ಮ್ಯಾಲ ಸೂರ್ಯ ಚಂದ್ರ ಇರುವವರೆಗೆ ನೆಲವೊಂದು ಗಂಗೆ ಇರುವವರೆಗೆ ಪಾರೊಂದು ಪೋರಿ ಇರುವವರೆಗೆ ನನ್ನ ಹೆಸರು ಉಳಿಸ್ತೀನಿ, ಬಿಡು ನನ್ನ ಪಾದ ಅಂದ. ಹೌದು. ಆಯ್ತು ಪರಮಾತ್ಮ ತಿಳ್ಕೊಂಡು ಪರಮಾತ್ಮನ ಪಾದಿಗೆ ನಮಸ್ಕಾರ ಮಾಡಿ ಬಲಿರಾಜ ಪಾದ ಬಿಟ್ಟ. 7ನೇ ದಿವಸಕ್ಕೆ ಏನ ಬಲಿರಾಜನ ತಲೆ ಮ್ಯಾಗಿನ ಪಾದ ತೆಗೆದಾನ. ಅದೇ 7ನೇ ದಿವಸಕ್ಕೆ ಕಡಿಪಾಡೆ ಅಂತ ಕರೆದ್ರ. ಅದೇ 7ನೇ ದಿವಸಕ್ಕೆ ಕಡಿಪಾಡೆ ಅಂತ ಕರೆದ್ರ. ಹೌದು. ಬಲಿಚಕ್ರವರ್ತಿ ತಲೆ ಮ್ಯಾಗಿನ ಪಾದ ತೆಗಿಬೇಕಾದ್ರೆ 7 ದಿವಸ ಪುಣ್ಯಾತ್ಮರೇ. 7 ದಿವಸ ಹೋಗಿತ್ತಲ್ರಿಪ್ಪ. ಇದು ಒಂದು ಪರಮಾತ್ಮನ ಪಾದ ಮಾಡಿರ್ತಕ್ಕಂತ ಕೀರ್ತಿ. ನಿನ್ನ ಹಸ್ತ ಎಲ್ಲಿತ್ತು? ಹಸ್ತ ಎಲ್ಲಿ? ಅಲ್ಲಿಗಾಗ ಹೋಗ್ತೀರಿ ಎಲ್ಲಿ? 4-5 ದಿನ ಆತ ಈ ಕಡೆ ದೇಶಾಂತರ ಬಂದಾನ ಮಗ. ಎಲ್ಲಿರ್ಬೇಕದ ಹಸ್ತ? ಎಲ್ಲ ಆಶೀರ್ವಾದ ಮಾಡಿ 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 ಹಸ್ತ ಬಾದಾಗಿತ್ತು. ಇವ್ ನಾಯಿ ಹೊಡ್ಯಾವ ಮಗ ಇಲ್ಲಿ ಕುತ್ಕೊಂಡ್ ನಮ್ಮ ತದ್ಯಾಂಗ ಸುತ್ತದಿತ್ತು. ವಿಷಯಾಂತರ ಮಾಡಬೇಡ ಪಿಂಟು. ನೀ ಕಸ ತಿನ್ನು ಬದಲು ತುಸು ತಿನ್ನು. 100 ಮಾತು ಹೇಳಲಿ 3 ಮಾತು ಮಾತಾಡ ದೈವಕ್ಕೆ ಹೌದು ಅನ್ನುವಂಗ ವಿಷಯ ಕೊಡು. ಯಾವ್ದ ಪುಡ್ಲಿಕ್ಕಂದ ಹೌದು. ಅದಕ್ಕೆ ವಿಷಯಾಂತರ ಆಗಬಾರ್ದು. ಪಾಲವನ್ನು ಈ ಪದಕ್ಕೆ ನಾ ಮಾತಾಡಿನಿ. ಇನ್ನ ಈ ಪದ್ಯ ಅಂದ ಮಾರ್ಗ ಅಂದ ಮೇಲೆ ಶರಣರ ಪಾಲದ ವಿಷಯ ಮಾತಾಡೋದ. 18 ಮಹಾಪುರಾಣದಾಗಿಂದ 14 ರತ್ನದ ವಿಷಯ ಕುಲ್ಲಾಗ್ಯದ. ಹಾಲು ಮತದ ವಿಷಯ ಇನ್ನೂ ಒಂದು ಓದದ ಮಾತಾಡುನು. ತಾವೆಲ್ಲರೂ ಅನ್ಯತಾ ಭಾವಿಸಲಾರದ ಪುಣ್ಯಾತ್ಮರೇ ಬೆಳಗು ಮುಂಜಾನೆ ಸಮಯದಲ್ಲಿ ಶಾಂತ ರೀತಿಯಿಂದ ಕುಂತು ಕೇಳ್ರಿ ಅಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಕಾಡರುದರ ಭೂಮಿ ಸಮಶಾನ ಕ್ಯಾಟೋ ಹೊಟ್ಟಿನ ಮಾಯ ಮಾಡಿ ಮರದಾಗ ಎತ್ತೋ ದೇವರ ಸಲುವಾಗಿ ದೇವರ ದೇವತೆಗಳು ಭಾಷಮ ಪಾಠ.